ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕೊರೋನಾದಿಂದಾಗಿ 2019ನೇ ಸಾಲಿನ ರಾಜ್ಯ ಚಲನಚಿತ್ರಗಳ ಪ್ರಶಸ್ತಿಗಳ ಪಟ್ಟಿ ಪ್ರಕಟ ಆಗೋದು ತಡ ಆಗಿತ್ತು. ಆದ್ರೀಗ ಕೊನೆಗೂ ರಾಜ್ಯ ಸರ್ಕಾರ ಆ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಕಮರ್ಷಿಯಲ್ ಸಿನಿಮಾಯಿಂದ ಹಿಡಿದು ಆರ್ಟ್ ಅಂಡ್ ಬ್ರಿಡ್ಜ್ ಸಿನಿಮಾಗಳಿಗೂ ಕೂಡ ಪ್ರಶಸ್ತಿ ಲಭಿಸಿದೆ. ಕಿಚ್ಚ ಸುದೀಪ್ ಅವರಿಗೆ ಅವರ ಪೈಲ್ವಾನ್ ಸಿನಿಮಾದಲ್ಲಿನ ನಟನೆಗಾಗಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ರೆ, ಕೃಷ್ಣ ಹಾಗೂ ಮಿಲನ ಅವರ ಜೋಡಿಯ ಲವ್ ಮಾಕ್ಟೇಲ್ ಸಿನಿಮಾಗೆ 2ನೇ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ಹಾಗಿದ್ರೆ ಫಸ್ಟ್ ಬೆಸ್ಟ್ ಮೂವಿ ಯಾವುದು, ಬೆಸ್ಟ್ ನಟಿಮಣಿಯರು ಯಾರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಸ್ಟ್ ಆಕ್ಟರ್ ಕಿರೀಟ ಹೊತ್ತ ಪೈಲ್ವಾನ್ ಸುದೀಪ್. ತ್ರಯಂಬಕ ನಟಿ ಅನುಪಮಾ ಗೌಡ ಬೆಸ್ಟ್ ಆಕ್ಟ್ರೆಸ್. ಶೇಷಾದ್ರಿ ಅವರ ಮೋಹನ ದಾಸ ಅತ್ಯುತ್ತಮ ಚಿತ್ರ. ಕೃಷ್ಣ ಮಿಲನ ಲವ್ ಮಾಕ್ಟೇಲ್ 2ನೇ ಬೆಸ್ಟ್ ಫಿಲ್ಮ್. ಕಿಚ್ಚನಿಗೆ 20,000 ನಗದು, 100 ಗ್ರಾಂ ಬೆಳ್ಳಿ ಪದಕ. ಶೇಷಾದ್ರಿಗೆ 2 ಲಕ್ಷ ನಗದು, 100 ಗ್ರಾಂ ಚಿನ್ನದ ಪದಕ. 2019ನೇ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿದ್ದ ಒಟ್ಟು 180 ಸಿನಿಮಾಗಳ ಪೈಕಿ ನಿಯಮಾನುಸಾರ ಇಲ್ಲದಿರುವ 8 ಸಿನಿಮಾಗಳನ್ನು ಹೊರತುಪಡಿಸಿ ಬಾಕಿ ಉಳಿದಿರುವ 172 ಸಿನಿಮಾಗಳನ್ನು ಮಾತ್ರ ವೀಕ್ಷಿಸಿ ಅದರಲ್ಲಿ ಆಯ್ಕೆ ಮಾಡಿ ರಾಜ್ಯ ವಾರ್ಷಿಕ ಚಲನಚಿತ್ರ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಇದರಲ್ಲಿ ಯಾರೆಲ್ಲ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೆಯ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಮೋಹನದಾಸ ಸಿನಿಮಾ ಪಡೆದುಕೊಂಡಿದೆ. ಮಿತ್ರ ಚಿತ್ರ ನಿರ್ಮಾಣ ಸಂಸ್ಥೆಯಡಿ ಪಿ ಶೇಷಾದ್ರಿ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ನಿರ್ಮಾಪಕ ಹಾಗೂ ನಿರ್ದೇಶಕ ವಿಭಾಗದಿಂದ ತಲಾ 1 ಲಕ್ಷ ರೂಪಾಯಿಗಳ ನಗದು ಹಾಗೂ 50 ಗ್ರಾಂ ಚಿನ್ನದ ಪದಕ ದೊರಕಿದೆ. ಅಂದ್ರೆ ಇವರಿಗೆ ಒಟ್ಟಾರೆಯಾಗಿ 2 ಲಕ್ಷ ರೂಪಾಯಿ ನಗದು ಹಾಗೂ 100 ಗ್ರಾಂ ಚಿನ್ನದ ಪದಕ ದೊರಕಿದೆ. 2ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಲವ್ ಮಾಕ್ಟೇಲ್ ಸಿನಿಮಾ ಪಡೆದುಕೊಂಡಿದೆ. ಕೃಷ್ಣ ಟಾಕೀಸ್ ನಿರ್ಮಾಣದಡಿ ಎ ನಾಗಪ್ಪ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಈ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ತಲಾ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ದೊರಕಿದೆ. 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಅರ್ಘ್ಯ ಸಿನಿಮಾ ಪಡೆದುಕೊಂಡಿದೆ. ಶ್ರೀ ಪರಮೇಶ್ವರಿ ಆರ್ಟ್ಸ್ ನಿರ್ಮಾಣ ಸಂಸ್ಥೆಯಡಿ ವೈ ಶ್ರೀನಿವಾಸ್ ಅವರು ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ 2 ವಿಭಾಗದಿಂದ ತಲಾ 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಪ್ರಶಸ್ತಿಯನ್ನ ಕನ್ನೇರಿ ಸಿನಿಮಾ ಪಡೆದುಕೊಂಡಿದೆ. ಬುಡ್ಡಿ ದೀಪ ಸಿನಿಮಾ ಹೌಸ್ ನಿರ್ಮಾಣ ಸಂಸ್ಥೆಯಡಿ ಮಂಜುನಾಥ್ ಎಸ್ ಅವರು ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ. ಇವರಿಗೂ ಕೂಡ 2 ವಿಭಾಗದಿಂದ ತಲಾ 75,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಪ್ರಶಸ್ತಿಯನ್ನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾ ಪಡೆದುಕೊಂಡಿದೆ. ನಾಗತಿಹಳ್ಳಿ ಸಿನಿ ಕಂಬೈನ್ಸ್ ನಿರ್ಮಾಣ ಸಂಸ್ಥೆಯಡಿ ವೈಎನ್ ಶಂಕರೇಗೌಡ ಈ ಸಿನಿಮಾದ ನಿರ್ಮಾಣ ಮಾಡಿದ್ದಾರೆ. ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ತಲಾ 50,000 ರೂಪಾಯಿಗಳ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ಅತ್ಯುತ್ತಮ ಮಕ್ಕಳ ಚಿತ್ರ ಪ್ರಶಸ್ತಿಯನ್ನ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಸಿನಿಮಾ ತಂಡ ಪಡೆದುಕೊಂಡಿದೆ. ಎಸ್ಆರ್ ಎಂಟರ್ಪ್ರೈಸಸ್ ನಿರ್ಮಾಣ ಸಂಸ್ಥೆಯಡಿ ಶ್ರೀನಿವಾಸ್ ಡಿ ಈ ಸಿನಿಮಾದ ನಿರ್ಮಾಣ ಮಾಡಿದ್ದಾರೆ. ಜಿ ಅರುಣ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ತಲಾ 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ನಿರ್ದೇಶಕರ ಪ್ರಥಮ ನಿರ್ದೇಶನ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಗೋಪಾಲ ಗಾಂಧಿ ಸಿನಿಮಾ ಪಡೆದುಕೊಂಡಿದೆ. ಶ್ರೀ ರೇವಣ್ಣ ಸಿದ್ದೇಶ್ವರ ಮೂವೀಸ್ ನಿರ್ಮಾಣ ಸಂಸ್ಥೆಯಡಿ ಎಸ್ ಅಶೋಕ್ ರಾವ್ ಈ ಸಿನಿಮಾದ ನಿರ್ಮಾಣ ಮಾಡಿದ್ರೆ, ನಾಗೇಶ್ ಎನ್ ನಿರ್ದೇಶನ ಮಾಡಿದ್ದಾರೆ. ಇವರಿಗೆ ತಲಾ 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ಪ್ರಶಸ್ತಿಯನ್ನ ತ್ರಿಬಲ್ ತಲಾಕ್ ಸಿನಿಮಾ ಪಡೆದುಕೊಂಡಿದೆ. ಗುಲ್ವಾಡಿ ಟಾಕೀಸ್ ನಿರ್ಮಾಣ ಸಂಸ್ಥೆಯಡಿ ಯಾಕೂಬ್ ಖಾದರ್ ಗುಲ್ವಾಡಿ ಈ ಸಿನಿಮಾದ ನಿರ್ಮಾಣ ಹಾಗೂ ನಿರ್ದೇಶನ ಮಾಡಿದ್ದಾರೆ. ಇವರಿಗೂ 2 ವಿಭಾಗದಿಂದ ತಲಾ 50,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ಲಭಿಸಿದೆ. ಇನ್ನು ಮುಂಬರುವ ಎಲ್ಲ ಪ್ರಶಸ್ತಿಗಳ ಭಾಜನರಿಗೆ 20,000 ರೂಪಾಯಿಗಳ ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕ ನೀಡಿದ್ದಾರೆ.
ಕಿಚ್ಚ ಸುದೀಪ್ ಅವರು ತಮ್ಮ ಪೈಲ್ವಾನ್ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಕುಮಾರಿ ಅನುಪಮಾ ಗೌಡ ತಮ್ಮ ತ್ರಯಂಬಕ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾದಲ್ಲಿನ ನಟನೆಗಾಗಿ ತಬಲಾ ನಾಣಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ಕುಮಾರಿ ಅನುಷಾ ಕೃಷ್ಣ ಬ್ರಾಹ್ಮಿ ಸಿನಿಮಾದಲ್ಲಿನ ನಟನೆಗಾಗಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಕತೆ ಪ್ರಶಸ್ತಿಯನ್ನ ಜಯಂತ್ ಕಾಯ್ಕಿಣಿ ಅವರು ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಸಿನಿಮಾದಲ್ಲಿನ ಕತೆಗಾಗಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ಡಾರ್ಲಿಂಗ್ ಕೃಷ್ಣ ತಮ್ಮ ಲವ್ ಮಾಕ್ಟೇಲ್ ಸಿನಿಮಾಗಾಗಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಸಂಭಾಷಣೆ ಪ್ರಶಸ್ತಿಯನ್ನ ಬರಗೂರು ರಾಮಚಂದ್ರಪ್ಪನವರು ಅಮೃತಮತಿ ಸಿನಿಮಾಗಾಗಿ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಛಾಯಾಗ್ರಹಣ ಪ್ರಶಸ್ತಿಯನ್ನ ಜಿಎಸ್ ಭಾಸ್ಕರ್ ಮೋಹನದಾಸ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ವಿ ಹರಿಕೃಷ್ಣ ಅವರ ಯಜಮಾನ ಸಿನಿಮಾದಲ್ಲಿನ ಸಂಗೀತಕ್ಕಾಗಿ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಝಾನ್ಸಿ ಹಾಗೂ IPS ಸಿನಿಮಾಗಳಲ್ಲಿನ ಸಂಕಲನಕ್ಕಾಗಿ ಅತ್ಯುತ್ತಮ ಸಂಕಲನ ಪ್ರಶಸ್ತಿಯನ್ನ ಜಿ ಬಸವರಾಜ್ ಅರಸ್ ಪಡೆದುಕೊಂಡಿದ್ದಾರೆ. ಮಿಂಚುಹುಳು ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿರುವ ಮಾಸ್ಟರ್ ಪ್ರೀತಮ್ ಆ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಬಾಲನಟಿ ಪ್ರಶಸ್ತಿಯನ್ನ ಬೇಬಿ ವೈಷ್ಣವಿ ಅಡಿಗ ಸುಗಂಧಿ ಸಿನಿಮಾದ ನಟನೆಗಾಗಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಕಲಾ ನಿರ್ದೇಶನ ಪ್ರಶಸ್ತಿಯನ್ನ ಹೊಸ್ಮನೆ ಮೂರ್ತಿ ಅವರು ಮೋಹನದಾಸ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಗೀತ ರಚನೆ ಪ್ರಶಸ್ತಿಯನ್ನ ರಸೂಕ್ ಪುತ್ತೂರು ಪೆನ್ಸಿಲ್ ಬಾಕ್ಸ್ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ರಘು ದೀಕ್ಷಿತ್ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಹಾಡಿರುವ ಹಾಡಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನ ಡಾಕ್ಟರ್ ಜಯದೇವಿ ಜಿಂಗಮ್ಮ ಶೆಟ್ಟಿ ಅವರು ರಾಗ ಭೈರವಿ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿಗಳಲ್ಲಿ ನಿರ್ಮಾಪಕರಾದ ಪುಟ್ಟಣ್ಣ ಅವರು ಇಂಚರ ಪುಟ್ಟಣ್ಣ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಯಡಿ ಅಮೃತಮತಿ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ಹಾಗೂ BNG ರಾಜ್ ಅವರು ಬಾಲಾಜಿ ಚಿತ್ರ ನಿರ್ಮಾಣ ಸಂಸ್ಥೆಯಡಿ ತಮಟೆ ನರಸಿಂಹಯ್ಯ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ಇನ್ನು ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಪ್ರಶಸ್ತಿಯನ್ನ R ಗಂಗಾಧರ್ ಅವರು ಮಕ್ಕಳ್ ಮನಸ್ ಸಿನಿಮಾಗಾಗಿ ಪಡ್ಕೊಂಡಿದ್ದಾರೆ. ತಿಳ್ಕೊಂಡ್ರಿ ಅಲ್ಲ, 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಪಟ್ಟಿಯಲ್ಲಿ ಯಾವೆಲ್ಲ ಸಿನಿಮಾಗಳಿಗೆ ಪ್ರಶಸ್ತಿ ಲಭಿಸಿದೆ, ಯಾರೆಲ್ಲ ಕಲಾವಿದರಿಗೆ ಪ್ರಶಸ್ತಿ ಲಭಿಸಿದೆ, ಹಾಗೆ ಅವರಿಗೆ ಎಷ್ಟು ಬಹುಮಾನ ಸಿಕ್ಕಿದೆ ಅನ್ನೋದನ್ನ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.